ರಾಜ್ಯ ರಾಜಕಾರಣದಲ್ಲಿ ಶುರುವಾಯ್ತಾ ಶತ್ರು ಪಾಲಿಟಿಕ್ಸ್. ಶತ್ರುವಿನ ಶತ್ರು ಮಿತ್ರ ಅನ್ನುವಂತಹ ಸಿದ್ಧಾಂತದಲ್ಲಿ ಲೀಡರ್ಸ್ ಆಟವನ್ನ ಶುರು ಮಾಡಿದ್ರ. ಅಂದು ಸಿದ್ದರಾಮಯ್ಯ ವಿರುದ್ಧ ಸೆಡ್ಡು ಹೊಡೆದಿದ್ರು, ಇವತ್ತು ಸಿದ್ದರಾಮಯ್ಯನವರಿಗೆ ಬಹುಪರಾಕನ್ನ ಹಾಕ್ತಾ ಇದ್ದಾರೆ. ಡಿಕೆ ಶಿವಕುಮಾರನ್ನ ಹಾಡಿ ಹೊಗಳ್ತಾ ಇದ್ದಂತಹ ಗಣಿದಣಿಗೆ ಈಗ ಸಿದ್ದರಾಮಯ್ಯನವರೇ ಫೇವರೇಟ್ ಆಗ್ಬಿಟ್ಟಿದ್ದಾರೆ. ಬಿಜೆಪಿ ಶಾಸಕನ ವರ್ತನೆಗೆ ಕೇಸರಿ ನಾಯಕರು ನಿಗಿ ಕೆಂಡ ಕಾರ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ ಮುಂದಿನ 2.5 ವರ್ಷಗಳ ಕಾಲ ಸಿಎಂ ಅಂತ ಹೇಳಿ ಜನಾರ್ದನ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಸದನದಲ್ಲೇ ಸಿಎಂಗೆ ಬಹುಪರಾಕ್ ಅಂತ ಹೇಳಿದ್ದಾರೆ ಜನಾರ್ದನ ರೆಡ್ಡಿ. ಜನಾರ್ದನ ರೆಡ್ಡಿ ಅವರ ಹೇಳಿಕೆಗೆ ಬಿಜೆಪಿ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾರಾ ಭರತ್ ರೆಡ್ಡಿಗೆ ಡಿಕೆ ಸಪೋರ್ಟ್ ಮಾಡಿದ್ದಕ್ಕೆ ಸಿದ್ದು ಬಗ್ಗೆ ರೆಡ್ಡಿ ಗುಣಗಾನ ಮಾಡ್ತಾ ಇದ್ದಾರಾ? ಭದ್ರತೆಯನ್ನ ಕೇಳಿದ್ದಕ್ಕೆ ರೆಡ್ಡಿಗೆ ಲೇವಡಿ ಮಾಡಿದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಡಿಕೆಶಿಯನ್ನ ವಿರೋಧಿಸೋದಕ್ಕೆ ಹೋಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಬಹುಪರಾಕನ್ನ ಹಾಕದಂತೆ ಕಾಣಿಸ್ತಾ ಇದೆ. ಗಾಲಿ ಜನಾರ್ದನ ರೆಡ್ಡಿ ವರ್ತನೆಗೆ ಕ್ರಮ ಕೈಗೊಳ್ಳುತ್ತಾ ಬಿಜೆಪಿ ಹೈಕಮಾಂಡ್ ಅನ್ನೋದನ್ನ ಕಾದ್ ನೋಡ್ಬೇಕು. ಗೊತ್ತಿಲ್ಲ ಏನಾಗತ್ತೆ ಅಂತ ಹೇಳಿ. ಈ ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದ್ರೂ ಆಗಬಹುದು. ರಾಜಕೀಯವಾಗಿ ನಾನೇನ್ ಮಾಡಿದ್ದೀನಿ, ನೀವು ನಮ್ಮ ಮೇಲೆ ಏನು ಹೋರಾಟ ಮಾಡಿದ್ದೀರಿ, ಅದ್ರ ಬಗ್ಗೆ ನನಗೇನು ನೋವಿಲ್ಲ. ಇದು ಹಣೆ ಬರಹ. ನಾವು ಜೈಲಿಗೆ ಹೋಗ್ಬೇಕಾಗಿತ್ತು, ಗಣಿ ಇನ್ನೊಂದು ನೀವು ಇದೆಲ್ಲ ಕೂಡ ನಮ್ಮ ಪ್ರಾಪ್ತ ಏನಿರುತ್ತೆ ಅದಾಗುತ್ತೆ. ಆದರೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರುವಂಥದ್ದು, ನಿಜವಾಗ್ಲೂ ಕೂಡ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಅವ್ರು ಏನು ನಡ್ಕೊಂಡಿದ್ದಾರೆ, ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗೋದಕ್ಕೆ ಆ ಭಗವಂತ ಅವಕಾಶ ಮಾಡಿ ಕೊಡಬಾರ್ದು ಅನ್ನೋದು ಒಂದು. ನೀವು ದಯಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇನ್ನೂ 2.5 ವರ್ಷ ಇರಬೇಕು. ಕಾನೂನನ್ನು ಕಾಪಾಡಿ, ವಿಶೇಷವಾಗಿ ಬಳ್ಳಾರಿಯಲ್ಲಿ ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಏನು ನಡೀತಾ ಇದೆ ಇದೆಲ್ಲದಕ್ಕೂ ಕಡಿವಾಣ ಹಾಕೋದಕ್ಕೆ ಒಳ್ಳೆ ಅಧಿಕಾರಿಗಳನ್ನ ತಾವು ನೇಮಕ ಮಾಡಿ ಆರಾಮಾಗಿ ಇಡೀ ಕರ್ನಾಟಕ ರಾಜ್ಯ ಇರುತ್ತೆ. ಇಲ್ಲ ಅಂತಂದ್ರೆ ಬಳ್ಳಾರಿಯಿಂದಾನೇ ಇನ್ನ ಮುಂದೆ ಏನೇನು ಘಟನೆಗಳಾಗುತ್ತೆ. ಯಾಕಂದ್ರೆ ಈ ಕ್ರಿಮಿನಲ್ ಐಡಿಯಾ ಇರುವಂತ ಒಬ್ಬ ನಾಯಕರುಗಳು ಯಾರೇ ಆಗಿದ್ರು ಮುಖ್ಯಮಂತ್ರಿಗಳನ್ನ ನಿಮ್ ಕೈ ಜೋಡಿಸಿ ನಮಸ್ಕಾರ ಮಾಡಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕವನ, ಒಂದ್ ಕಾಲದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ತೊಡೆ ತೊಟ್ಟಿ ನಿಂತಿದ್ದಂತಹ ರೆಡ್ಡಿ ಈಗ ಅದೇ ಸಿದ್ದರಾಮಯ್ಯನವರನ್ನ ಹೊಗಳ್ತಾ ಇದ್ದಾರೆ. ತಮ್ಮ ಅಸ್ತಿತ್ವವನ್ನ ಉಳಿಸ್ಕೊಳ್ಳೋದಕ್ಕೆ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರಾ ಅಥವಾ ಡಿಕೆ ಶಿವಕುಮಾರ್ ಮೇಲಿನ ಸೇಡ ಅಂತ? ರಮ್ಯಾ, ಸಿಎಂ ಸಿದ್ದರಾಮಯ್ಯನವರು ಇದೇ 2013ರಲ್ಲಿ 2010ರಲ್ಲಿ ಅವರ ವಿರುದ್ಧ ತೊಡೆಯನ್ನ ತಟ್ಟಿ ಬೆಂಗಳೂರಿನಿಂದ ಬಳ್ಳಾರಿವರೆಗೂ ಪಾದಯಾತ್ರೆಯನ್ನ ಮಾಡಿ ಜನಾರ್ದನ್ ರೆಡ್ಡಿ ಅವರನ್ನ ಜೈಲಿಗಟ್ಟಿದ್ರು. ಸೊ ಹೀಗಾಗಿ ಆಗಿನಿಂದ ಇವಾಗಿನವರೆಗೂ ಕೂಡ ಸಿದ್ದರಾಮಯ್ಯ ವರ್ಸಸ್ ಜನಾರ್ದನ್ ರೆಡ್ಡಿ ಅನ್ನುವಂಥದ್ದೇ ಇತ್ತು. ಆದ್ರೆ ಇದೀಗ ಏನು ಬಳ್ಳಾರಿ ಬ್ಯಾನರ್ ಗಲಭೆ ವಿಚಾರ ಏನಾಯ್ತು, ಆ ರೀತಿಯ ಮಾಡೆಲ್ ಹೌಸ್ ಬೆಂಕಿ ಏನಾಯ್ತು, ಈ ಎಲ್ಲಾ ವಿಚಾರಗಳ ನಂತರ, ಎಲ್ಲ ಪ್ರಕರಣಗಳ ನಂತರ ಇದೀಗ ಜನಾರ್ದನ್ ರೆಡ್ಡಿ ಅವರು ಸಿಎಂ ಸಿದ್ದರಾಮಯ್ಯನವರನ್ನ ಹಾಡಿ ಹೊಗಳ್ತಾ ಇರುವಂತದ್ದು ಎಲ್ರಿಗೂ ಕೂಡ ಆಶ್ಚರ್ಯ ಅನಿಸ್ತಾ ಇರ್ಬೋದು. ಯಾಕಂದ್ರೆ ಪಾದಯಾತ್ರೆಯನ್ನ ಮಾಡ್ತಾರೆ ಬಳ್ಳಾರಿಯಿಂದ ಬೆಂಗಳೂರುವರೆಗೂ. 2010ರಲ್ಲಿ ಏನು ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ರು ಅದನ್ನೇ ಮತ್ತೆ ಮರುಕಳಿಸೋಕೆ ಜನಾರ್ದನ್ ರೆಡ್ಡಿ ಅವರು ಮಾಡ್ತಾರೆ. ಅದ್ರಲ್ಲೂ ಸಿದ್ದರಾಮಯ್ಯನವರ ವಿರುದ್ಧ ತೊಡೆ ತರ್ತಾರೆ ಅನ್ನುವಂತಹ ವಿಚಾರಗಳು, ಚರ್ಚೆಗಳು ಆಗ್ತಾ ಇತ್ತು. ಆದ್ರೆ ಇದೀಗ ನಿನ್ನೆ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನೇ ಹಾಡಿ ಹೋಗಲಿದ್ದಾರೆ. ಇನ್ನು 2 ವರ್ಷ ನೀವು ಸಿಎಂ ಆಗಿ ಮುಂದುವರಿರಿ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿರುವಂತದ್ದು. ಹೀಗಾಗಿ ಅಂದ್ರೆ ಡೈರೆಕ್ಟ್ ಆಗಿ ಅಂದ್ರೆ ಬಹಿರಂಗವಾಗಿ ಡಿಕೆ ಶಿವಕುಮಾರ್ ಅವರನ್ನ ತೆಗಳಿರುವಂತದ್ದು. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ನಾರಾ ಭರತ್ ರೆಡ್ಡಿ ಅವರ ಪರನೇ ನಿಂತರು. ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರು ಡಿಸಿಎಂ ಆಗಿ ಯಾವುದೇ ರೀತಿಯಾದಂತಹ ಜನಾರ್ದನ್ ರೆಡ್ಡಿ ಅವರು ಸೆಕ್ಯೂರಿಟಿ ಕೇಳಿದಂತಹ ಸಂದರ್ಭದಲ್ಲಿ ಲೇವಡಿಯನ್ನ ಮಾಡಿದ್ರು ಡಿಕೆ ಶಿವಕುಮಾರ್ ಅವರು. ಸೊ ಹೀಗಾಗಿ ನಾರಾ ಭರತ್ ರೆಡ್ಡಿ ಅವರ ಪರ ನಿಂತರು, ಅಷ್ಟೊಂದೆಲ್ಲ ಸಾಕ್ಷಿಗಳಿದ್ರು ಸಹ ಯಾವುದೇ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ಳಿಲ್ಲ ಅನ್ನುವಂಥದ್ದು ಈಗ ಜನಾರ್ದನ್ ರೆಡ್ಡಿ ಅವರಿಗೆ ಇರುವಂತದ್ದು. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.